ಎಲ್ಲರೂ ಇವತ್ತು ಚೆನ್ನಾಗಿ ಓದ್ಕೊಂಡು ಬರಬೇಕಂತ ಹೇಳಿದ್ನಲ್ಲ ಸ್ಟೂಡೆಂಟ್. ಎಲ್ಲರೂ ಇವತ್ತು ಎಲ್ಲ ಸಬ್ಜೆಕ್ಟ್ ಓದ್ಕೊಂಡು ಬಂದಿದ್ದೀರಾ? ಹೌದು ಮೇಡಮ್ ಓದ್ಕೊಂಡು ಬಂದಿದ್ದೀವಿ. ಏನ್ರೋ ಹುಡುಗಿರು ಮಾತ್ರ ಹೌದು ಅಂತಿದ್ದಾರೆ, ಹುಡುಗರು ಮಾತ್ರ ಬಾಯ ಬಿಡ್ತಾ ಇಲ್ಲ. ಯಾಕ್ರೋ ನೀವ್ಯಾರು ಓದ್ಕೊಂಡು ಬಂದಿಲ್ವಾ? ಹೇ ಮಂಜು, ನೀನು ಓದ್ಕೊಂಡು ಬಂದಿಲ್ವೇನೋ? ನಾನು ಮೊನ್ನೆ ಹೇಳಿದ್ನೆ ತಾನೇ ಓದ್ಕೊಂಡು ಬರ್ಬೇಕಂತಂದ್ಬಿಟ್ಟು, ಇನ್ಸ್ಪೆಕ್ಟರ್ ಬರ್ತಾರೆ ಅಂತಂದ್ಬಿಟ್ಟು ಸ್ಕೂಲ್ಗೆ. ಯಾಕೋ ಓದ್ಕೊಂಡು ಬಂದಿಲ್ವಾ ನೀನು? ಓದ್ಕೊಂಡು ಬಂದಿದ್ದೀನಿ ಮೇಡಮ್. ಓದ್ಕೊಂಡು ಬಂದಿದ್ದೀರೋ ಅದೇನು ಮಾಡ್ಕೊಂಡು ಬಂದಿದ್ದೀರೋ? ಈಗ ಇನ್ಸ್ಪೆಕ್ಟರ್ ಬರ್ತಾರೆ, ಸರಿಯಾಗಿ ಉತ್ತರ ಕೊಡಬೇಕು. ಯಾರಾದರೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಬಿಸಿನಲ್ಲಿ ಅವರಿಗೆ ಪ್ರಾಣ ಬಗ್ಗಿಸ್ತೀನಿ ಅವ್ರು ಹೋದ್ಮೇಲೆ. ಏನಾದರೂ ನಿಮ್ಮ ಸ್ಟೂಡೆಂಟ್ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅನ್ಬೇಕು, ಆವಾಗ ಐತೆ ನಿಮಗೆ. ಮೇಡಮ್ ನೀವೇನು ಯೋಚನೆ ಮಾಡಬೇಡಿ, ಅವ್ರು ಏನು ಕ್ವಶನ್ ಕೇಳಿದ್ರು ನಾವು ಉತ್ತರ ಹೇಳ್ತೀವಿ. ನಾವು ಗೊತ್ತಲ್ಲ ಹೆಂಗೆ ಅಂತಂದು. ಎಷ್ಟೇ ಆಗಲಿ ನಾನು ಸ್ಟೂಡೆಂಟ್ ತಾನೇ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಅದೆಲ್ಲ ಗೊತ್ತಿರೋದಕ್ಕೆ ನಿಮಗೆಲ್ಲ ಇದನ್ನ ಹೇಳ್ತಿರೋದು, ಸರಿಯಾಗಿ ಉತ್ತರ ಕೊಡಿ ಅಂತಂದು. ಅದಕ್ಕೆ 2 ದಿನ ಮುಂಚೆನೇ ಹೇಳಿದ್ದೀನಿ ಇನ್ಸ್ಪೆಕ್ಟರ್ ಬರ್ತಾರೆ, ಸರಿಯಾಗಿ ಓದ್ಕೊಂಡು ಬರಬೇಕು ಅಂತಂದು. ಏನಾದರೂ ಟೆಸ್ಟ್ ಕೊಟ್ರು ಅಷ್ಟೇ ಒಂದು ಕ್ವಶನ್ಗೂ ಸರಿಯಾಗಿ ಆನ್ಸರೇ ಮಾಡೋದಿಲ್ಲ. ಈಗ ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು ನಾನು ಮರ್ಯಾದೆ ಉಳಿಸ್ರಿ. ಮೇಡಮ್ ನೀವ್ಯಾಕೆ ಯೋಚನೆ ಮಾಡ್ತೀರಾ? ನಾವು ನಿಮ್ಮ ಮರ್ಯಾದೆನ ಹೆಂಗೆ ಕಾಪಾಡ್ತೀವಿ ನೋಡಿ. ಅವ್ರು ಏನು ಪ್ರಶ್ನೆ ಕೇಳಿದ್ರು ನಾವು ಅದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟು ಅವರು ಇನ್ನೊಂದ್ಸರಿ ಇನ್ಸ್ಪೆಕ್ಟರ್ ಸ್ಕೂಲ್ ಕಡೆ ಬರಬಾರ್ದು ಹಂಗೆ ಮಾಡ್ತೀವಿ ನೋಡಿ. ಈ ರಮೇಶ ಏನೋ ಹೇಳ್ತಾ ಇದೀಯಾ? ಇನ್ನೊಂದ್ಸರಿ ಈ ಕಡೆ ಬರಬಾರ್ದು ಅಂತಂದ್ರೆ ಇನ್ಸ್ಪೆಕ್ಟರ್ಗೆ? ಅಯ್ಯೋ ಮೇಡಮ್ ನೀವ್ಯಾಕೆ ತಪ್ಪಾಗಿ ತಿಳ್ಕೊತೀರಾ? ಅವ್ರು ಏನು ಕ್ವಶನ್ ಕೇಳಿದ್ರು ನಾವು ಅದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟು ಇವ್ರಿಗೆಲ್ಲ ಬುದ್ಧಿವಂತರ ಹುಡುಗರು ಅಂತಂದು ಹೇಳಿ ತಿಳ್ಕೊಂಡಂಗೆ ಮಾಡ್ತೀವಿ. ತಿರ್ಗಾ ಏನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ಅನ್ಸ್ಬೇಕು ಮತ್ತೆ ಇನ್ಸ್ಪೆಕ್ಟ್ರಿ ಅವ್ರು ಯಾವ ಥರ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದು ಮೇಡಮ್ ನಾವು. ನೀವೆಲ್ಲ ಅದೇನು ಉತ್ತರ ಕೊಡ್ತೀರೋ ಬಿಡ್ತೀರೋ, ನನ್ನ ಮರ್ಯಾದಿನ ಏನೋ ಮೇಲಕ್ಕೆ ಎತ್ಕೊಂಡು ಹೋಗ್ತೀರೋ, ಏನು ಪಾತಾಳಕ್ಕೆ ಇಳಿಸ್ತೀರೋ ಏನೋ ಒಂದೂ ಗೊತ್ತಿಲ್ಲ. ದೇವ್ರಿಗೆ ಒಬ್ಬನಿಗೆ ಬಲ್ಲ. ಇವಾಗ ಇನ್ಸ್ಪೆಕ್ಟ್ರ್ ಬರ್ತಾರೆ, ಏನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಕರೆಕ್ಟಾಗಿ ಉತ್ತರ ಮಾಡಿ. ಉತ್ತರ ಕೊಡಿ ನೋಡೋಣ ಅದೇನು ಉತ್ತರ ಕೊಡ್ತೀರಾ ಅಂತಂದು. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಬನ್ನಿ ಸರ್. ಏನ್ರಿ ಮೇಡಮ್ನವ್ರೆ, ನಿಮ್ಮ ಸ್ಟೂಡೆಂಟ್ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರಾ? ಎಲ್ಲ ಟೆಸ್ಟ್ನಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದಾರಾ? ಹ್ಞೂ ಹೌದು ಸರ್, ಅದು ಟೆಸ್ಟ್ನಲ್ಲೆಲ್ಲ ಔಟ್ ಆಫ್ ಮಾರ್ಕ್ಸ್ ತೆಗಿತಾರೆ. ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಸರ್. ನೀವು ಯಾವುದಕ್ಕನ ಕ್ವಶನ್ ಕೇಳಿ ಸರ್, ಅವರು ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ಸರ್. ಯಾಕ್ರಿ ಮೇಡಮ್ ಅವರೇ, ನಿಮ್ಮ ಮುಖ ಡಲ್ ಆಗಿದೆ, ಯಾಕೋ ಡೌಟಲ್ಲಿ ಹೇಳ್ತಾ ಇದ್ದೀರಾ? ಅದೇನಿಲ್ಲ ಸರ್, ನನಗೇನು ಡೌಟ್ ಇಲ್ಲ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆನ್ಸರ್ ಕೊಡ್ತಾರೆ ಸರ್ ಅಂತ ನಮ್ಗೆ ನಂಬಿಕೆ ಇದೆ. ನೀವು ಯಾವ ಪ್ರಶ್ನೆನ ಕೇಳಿ ಸರ್, ಬೇಕಾದರೆ ಕೇಳಿ, ಅವ್ರು ಹೇಳ್ತಾರೆ, ಉತ್ತರ ಕೊಡ್ತಾರೆ ಸರ್. ಸರಿ, ನಾನು ಇವಾಗ ಸ್ಟೂಡೆಂಟ್ನೆಲ್ಲ ಕ್ವಶನ್ ಕೇಳ್ತೀನಿ, ನೀವು ಸ್ವಲ್ಪ ಹೊರಗೆ ನಿಂತೀರಿ. ಆಯಿತು ಸರ್, ನಾನು ಹೊರಗಡೆ ಇರ್ತೀನಿ, ನೀವು ಕ್ವಶನ್ ಕೇಳಿ. ಅಯ್ಯೋ, ನಾನು ಬೇರೆ ಟೆಸ್ಟ್ನಲ್ಲಿ ಔಟ್ ಆಫ್ ತೆಗಿತಾರೆ ಅಂತಂದು ಹೇಳ್ಬಿಟ್ಟಿದ್ದೀನಲ್ಲ, ಅದೇನು ಉತ್ತರ ಕೊಡ್ತಾರೋ ಏನೋ ಆ ದೇವರೇ ಬಲ್ಲ. ಅಯ್ಯೋ, ನನಗಂತೂ ಟೆನ್ಷನ್ ಆಗಿಬಿಟ್ಟೈತೆ. ಅದೇನು ಪ್ರಶ್ನೆ ಕೇಳ್ತಾರೋ, ನಮ್ಮ ಹುಡುಗರು ಏನು ಉತ್ತರ ಕೊಡ್ತಾರೋ, ಅವ್ರು ಉತ್ತರ ಕೇಳಿ ತಲೆ ತಿರುಗಿ ಬೀಳದೇ ಇದ್ರೆ ಸಾಕಪ್ಪ. ಸ್ಟೂಡೆಂಟ್ ಎಲ್ಲ ನಿಮ್ಮ ಹೆಸರು ಹೇಳಿ ಒಬ್ಬೊಬ್ಬರಾಗಿ. ಸರ್ ನನ್ನ ಹೆಸರು ಮಂಜುನಾಥ್ ಸರ್. ಸರ್ ನನ್ನ ಹೆಸರು ಸುರೇಶ ಸರ್. ಸರ್ ನನ್ನ ಹೆಸರು ರಮೇಶ ಸರ್. ಸರ್ ನನ್ನ ಹೆಸರು ರೋಜಿ ಸರ್. ನನ್ನ ಹೆಸರು ರಶ್ಮಿ ಸರ್. ನನ್ನ ಹೆಸರು ಪಿಂಕಿ ಸರ್. ಓಕೆ, ಇವಾಗ ಯಾರಿಗೆ ಮೊದಲು ಫಸ್ಟ್ ಕ್ವಶನ್ ಕೇಳೋದು? ಸರ್ ಹುಡುಗಿರಿ ಕೇಳಿ ಸರ್. ಹುಡುಗಿರೇ ಯಾವಾಗಲೂ ಫಸ್ಟ್ ಅಲ್ಲ ಸರ್ ಎಲ್ಲದರಲ್ಲೂ. ಮಂಜ ಆಗಂತೀಯಾ? ಯಾಕೆ ನೀನೇ ಫಸ್ಟ್ ಹೇಳು. ಹುಡುಗರು ಯಾವಾಗಲೂ ಫಸ್ಟ್ ಅಂತೀರಲ್ಲ ನೀವು ಫಸ್ಟ್ ಹೇಳಿ. ನೀವೇನೇ ಯಾಕೆ ಮಂಜ ಆಗಂತೀಯಾ? ಯಾವಾಗಲೂ ಹುಡುಗರು ಫಸ್ಟ್ ಅಂತೀರಲ್ಲ, ಇವಾಗ ನೀವೇ ಫಸ್ಟ್ ಹೇಳಿ. ಅಯ್ಯೋ, ಅವ್ರು ಫಸ್ಟ್ ಇವ್ರು ಫಸ್ಟ್ ಅಂತಿದ್ದಾಯ್ತು. ಮೊದಲು ಕೇಳ್ತೀನಿ ಯಾರಿಗೊಬ್ರಿಗೆ ಹೇಳಿ ಕ್ವಶನ್. ಈಗ ಹುಡುಗರಿಗೆ ಕ್ವಶನ್ ಫಸ್ಟ್ ಕೇಳ್ತೀನಿ, ಹುಡುಗರೇ ಮೊದಲು ಹೇಳ್ಬೇಕು. ಸೂರ್ಯ ಭೂಮಿಯಿಂದ ಎಷ್ಟು ದೂರ ಇದ್ದಾನೆ ಹೇಳೋ ಮಂಜ. ಸರ್ ನಮ್ಮ ಮನೆಯಿಂದ 3ನೇ ಮನೆ ಬಿಟ್ರೆ 4ನೇ ಮನೆಯಲ್ಲೇ ಸೂರ್ಯ ಇರೋದು ಸರ್. ಅವನು ಯಾರು ಸೂರ್ಯ? ಸರ್ ನನ್ನ ಫ್ರೆಂಡ್ ಸೂರ್ಯ ಸರ್. ಅಯ್ಯೋ ನನ್ನ ಮನ್ಕ ಯೋಗ, ಆ ಸೂರ್ಯನಲ್ಲ ಕೇಳಿದ್ದು. ಮೇಲೆ ನಮಗೆ ಬೆಳಗ್ಗೆ ಇದ್ರೆ ಬೆಳಕು ಕೊಡ್ತಾನಲ್ಲ, ಆ ಸೂರ್ಯನ ಕೇಳಿದ್ದು ನಾನು. ರಮೇಶ, ನೆಕ್ಸ್ಟ್ ನೀನು ಹೇಳು, ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ ನೀನು. ಹಾಂ ಹೇಳಿ ಸರ್. ಮೊದಲನೇ ಪಾಣಿಪಟ್ ಕದನ ಯಾವಾಗ ನಡೆಯಿತು? ಸರ್ ಮೊದಲನೇ ಪಾಣಿಪಟ್ ಕದನ ಬೆಳಿಗ್ಗೆ ಆಗಿದ್ದು ಸರ್. ನಾನು ಕೇಳಿದ್ದು ಮೊದಲನೇ ಪಾಣಿಪಟ್ ಕದನ ಯಾವಾಗ ನಡೆದಿದ್ದು ಅಂತ ಇಸ್ವಿ ಕೇಳಿದ್ದು ನಾನು. ಸರ್ ಇಸ್ವಿ ಗೊತ್ತಿಲ್ಲ, ಅದಕ್ಕೆ ನಾನು ಬೆಳಗ್ಗೆ ನಡೆದಿದ್ದು ಅಂತಂದು ಹೇಳಿದ್ದು. ಯಾಕಂದ್ರೆ ಅವರು ರಾತ್ರಿ ಹೊತ್ತು ಯುದ್ಧ ಮಾಡಿದ್ರೆ ಯಾರು ಚುಚ್ತಾರೆ ಅಂತ ಗೊತ್ತಾಗೋದಿಲ್ಲಲ್ಲ ಸರ್. ನಿಮ್ಗೇನು ಹೇಳೋಕ್ಕಾಗಲ್ಲ, ನಿಮ್ ಕಲಿಸ್ಕೊಟ್ಟಿದ್ರಲ್ಲ ನಿಮ್ಮ ಟೀಚರ್ಗೆ ಹೇಳ್ಬೇಕೆಲ್ಲನ. ನೆಕ್ಸ್ಟ್ ಸುರೇಶ, ನೀನು ಹೇಳು. ಎಸ್ ಸರ್. ಸುರೇಶ ನೀನು ಹೇಳು, ಲಿಂಗದಲ್ಲಿ ಎಷ್ಟು ವಿಧ? 6 ವಿಧ ಸರ್. ಅವು ಯಾವ್ಯಾವ ಹೇಳು? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ನಾನು ಸಿದ್ಲಿಂಗ, ನೀವು ಗುರುಲಿಂಗ, ಮತ್ತೆ ಶ್ರೀಲಂಕಾದ ಬೋಲರ್ ಮಾಲಿಂಗ. ನಿಮ್ಮ ಉತ್ತರ ಕೇಳ್ತಿದ್ರೆ ನನಗಿಲ್ಲೇ ತಲೆ ತಿರುಗಿ ಶಾಕ್ ಆಗಿ ಬೀಳೋಣ ಅನ್ನಂಗೆ ಆಗ್ತಾ ಇದೆಯಲ್ಲೋ ಅಂತ ಉತ್ತರಗಳು ಕೊಡ್ತಾ ಇದ್ದೀರಲ್ರು. ನೆಕ್ಸ್ಟ್ ಹೆಣ್ಮಕ್ಳು ಹೇಳಿ. ರೋಸಿ ನೀನು ಹೇಳಮ್ಮ. ಎಸ್ ಸರ್.
ಬೆಟ್ಟ ಹತ್ತೋದಕ್ಕೆ ಯಾವ ಎನರ್ಜಿ ಬೇಕು? ಸರ್ ಸ್ಟ್ರಿಂಗ್ ಸರ್. ಅದು ಹೆಂಗಮ್ಮ? ಸರ್ ನಾನು ಟಿವಿನಲ್ಲಿ ನೋಡಿದ್ದೀನಿ ಸರ್, ಕೆಳಗನೆ ಗ್ರೌಂಡ್ ಫ್ಲೋರಿಂದ 3ನೇ ಫ್ಲೋರಿಗೆ ಹುಡುಗಿನ ಎತ್ಕೊಂಡು ಹೋಗ್ತಾನಲ್ಲ ಸರ್ ಅವನು. ಅದಕ್ಕೆ ಟಿವಿನಲ್ಲಿ ಹೇಳಿದ್ದಾರೆ ಸರ್, ಸ್ಟ್ರಿಂಗ್ ಕುಡಿದ್ರೆ ಎನರ್ಜಿ ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಬೆಟ್ಟ ಹತ್ಬೇಕಂದ್ರೆ ನಾವು ಸ್ಟ್ರಿಂಗ್ ಕುಡಿದ್ರೆ ಹತ್ತುತ್ತೀವಿ ಸರ್, ತುಂಬ ಫಾಸ್ಟಾಗಿ ಹತ್ತುತ್ತೀವಿ ಸರ್. ಅದಕ್ಕೆ ನಾವು ಅಲ್ಲ, ನಾನು ಹುಡುಗರೇ ವರ್ಸ್ಟಾಗಿ ಆನ್ಸರ್ ಮಾಡ್ತಾರೆ ಅಂತಂದರೆ ಹುಡುಗಿರು ನೀವು ಅದೇ ಥರ ವರ್ಸ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಲ್ಲ. ರಶ್ಮಿ, ನೀನು ಹೇಳು, 1 ಲೋಟ ಹಾಲು ಕುಡಿದ್ರೆ ಏನು ಉಪಯೋಗ? ಸರ್ ನಾವು ತರೋದೇ ಒಂದೇ ಲೋಟ ಸರ್. 1 ಲೋಟ ನಾವು ಹಾಲು ಕುಡಿದ್ರೆ ಕಾಫಿ ಕಾಸಾಗೆ ಇರೋದಿಲ್ಲ ಸರ್ ನಮ್ಮ ಮನೇಲಿ. ಅಯ್ಯೋ, ನಾನು ಆಗಲ್ಲಮ್ಮ ಕೇಳಿದ್ದು. 1 ಗ್ಲಾಸ್ ಹಾಲು ಕುಡಿದ್ರೆ ನಮ್ಮ ಬಾಡಿಗೆ ಎಷ್ಟು ಉಪಯೋಗ ಅಂತ ನಾನು ಕೇಳಿದ್ದು. ಹ್ಞೂ ಸರ್, ನಮ್ಮಮ್ಮ ಕೊಡೋದಿಲ್ಲ ಸರ್ ಹಾಲು, ಬೈತಾರೆ ಸರ್. 1 ಲೋಟ ಹಾಲು ಕೊಡೋದಿಲ್ಲ ಸರ್, ಮನೆಗೆ ಕಾಫಿ ಕಾಸ ಕಾಲೇ ಇರಲ್ಲ ಅಂತಾರೆ, ಮತ್ತೆ ಹಾಲು ಕೇಳ್ತೀಯ ಅಂತ ಕೇಳ್ತಾರೆ ಸರ್ ಅವರು. ಓಹೋ, ಸರಿ ಹೋಯ್ತು. ಪಿಂಕಿ, ನೆಕ್ಸ್ಟ್ ನಿನ್ಗೊಂದು ಗಾದೆ ಮಾತು ಕೇಳ್ತೀನಿ, ನೀನು ಅದು ಕೇಳೋ ಆನ್ಸರ್. ಬೊಗಳ ನಾಯಿ ಕಚ್ಚೋದಿಲ್ಲ ಯಾಕೆ? ಯಾಕೆಂದ್ರೆ ಒಂದೇ ಟೈಮ್ನಲ್ಲಿ 2 ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಸರ್. ಅತ್ತ ಬೊಗಳಕ್ಕಾಗೋದಿಲ್ಲ, ಅತ್ತ ಕಡಿಯೋಕ್ಕೂ ಆಗೋದಿಲ್ಲ, ಅದಕ್ಕೆ ಒಂದೇ ಟೈಮ್ನಲ್ಲಿ 2 ಕೆಲಸನೂ ಮಾಡೋಕ್ಕಾಗೋದಿಲ್ಲ ಸರ್. ನಿಮ್ಮ ಪಾದಗಳಿಗೆಲ್ಲ ನಂದೊಂದು ದೊಡ್ಡ ನಮಸ್ಕಾರಗಳು. ಮೇಡಮ್ ಬನ್ನಿ ಇಲ್ಲಿ. ಹಾಂ ಸರ್, ಬಂದಿ ಸರ್. ಹಾಂ ಸರ್, ಹೇಳಿ ಸರ್. ನಮ್ಮ ಮಕ್ಕಳೆಲ್ಲ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಸರ್, ನನಗೆ ಪ್ರಮೋಷನ್ ಸರ್. ಹ್ಞೂ, ಕೊಡ್ಸೋಣ ಪ್ರಮೋಷನ್. ಪ್ರಮೋಷನ್ ಕೊಡಿಸ್ಬೇಕು ನಿಮಗೆ. ಅಲ್ಲ, ನೀವೇನು ಕ್ಲಾಸ್ನಲ್ಲಿ ಏನು ಪಾಠ ಮಾಡ್ತೀರೋ, ಏನು ಕತ್ತಿಗೀತೆ ಕಾಯ್ತಿರೋ? ನಾನು ಕೇಳೋದೇ ಒಂದು ಪ್ರಶ್ನೆ ಆದರೆ ಅವ್ರು ಆನ್ಸರ್ ಮಾಡೋದೇ ಒಂದು ಮಾಡ್ತಾರೆ. ಹಾಂ, ಏನು ಕಲ್ಸಿದ್ರೆ ಏನು ಬಿಟ್ಟಿದ್ರೆ ನೀವು ಕ್ಲಾಸ್ನಲ್ಲಿ? ಒಂದು ಶಿಸ್ತಿಲ್ಲ, ಒಂದು ಏನಿಲ್ಲ. ಹಾಂ ಸರ್, ಅದು ಹೇಳಿದ್ದೆ ಸರ್, 2 ದಿನಕ್ಕೆ ಮುಂಚೆನೇ ಹೇಳಿದ್ದೆ ಸರ್. ಇನ್ಸ್ಪೆಕ್ಟರ್ ಬರ್ತಾರೆ, ಚೆನ್ನಾಗಿ ಓದ್ಕೊಬರ್ಬೇಕು ಎಲ್ಲ ಸಬ್ಜೆಕ್ಟ್ ಅಂತ ಅಂದ್ಬಿಟ್ಟು. ಆದರೂ ಅವರು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಸರ್. ನಮ್ಮ ಮಕ್ಕಳು ಯಾಕೆ ಹಂಗೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ತುಂಬ ಬೈದಿಂದ ನೀವು ಬಂದಿದ್ದೀರ ಅನ್ನೋದು ಇದರಲ್ಲಿ ಟೆನ್ಷನಲ್ಲಿ ಆ ಥರ ಆನ್ಸರ್ ಮಾಡಿರ್ಬೇಕಷ್ಟೇ ಸರ್. ಅಯ್ಯೋ ಮೇಡಮ್, ನಾನು ಕೇಳೋದೇ ಒಂದು ಕ್ವಶನ್ ಆದರೆ ಅವ್ರು ಮಾಡಿರೋದೇ ಒಂದು ಆನ್ಸರು. ಏನು ಓದ್ಕೊಂಡ್ ಬಂದಿದ್ದಾರೆ? ನೀವು 2 ದಿನಕ್ಕೆ ಮುಂಚೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ ಅವ್ರಿಗೆ. ಹಾಂ, ಅವ್ರೇನು ಸುಮ್ಮನೆ ಕಾಮಿಡಿಯಾಗಿ ಬರ್ತಾ ಇದ್ದಾರೆ, ಸೀರಿಯಸ್ ತಗೊಂಡಿಲ್ಲ ಅವರು, ಸೀರಿಯಸ್ನೆಸ್ ಇಲ್ಲ ಅವರಿಗೆ. ನೀವು ಮೊದಲು ಪ್ರಮೋಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವಾಗ ಮಕ್ಕಳನ್ನ ನೀವೇ ತಾನಾಗಿ ಪಿಕಪ್ ಮಾಡ್ತೀರ. ಅವಾಗ ನಾನು ಇನ್ನು ಬರ್ತೀನಿ. ಸರ್ 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 ಹಂಗೆ ಮಾಡಬೇಡಿ ಸರ್, ಪ್ಲೀಸ್ ಸರ್. ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಈ ಥರ ಮಾಡೋದಿಲ್ಲ ಸರ್ ಮಕ್ಕಳಿಗೆ. ಸಾರಿ ಸರ್, ತಪ್ಪಾಯ್ತು ಸರ್, ಕ್ಷಮಿಸಿ ಸರ್. ನೀವು ಎಷ್ಟು ಕೇಳ್ಕೊಂಡ್ರು ಏನು ಕೇಳ್ಕೊಂಡ್ರು ಅಷ್ಟೇ, ನಾನು ನೋಡ್ತೀನಿ. ಹೇಯ್, ನಿಮ್ಮಿಂದ ನಾನು ಇನ್ಸ್ಪೆಕ್ಟರ್ ಹತ್ರ ಬೈಸ್ಕೊಂಡಿದ್ದಾತು. ಹಾಂ, ನಾನು ಹೇಳಿರಲಿಲ್ಲ ಮೊದಲೇ ಓದ್ಕೊಂಡು ಬರಬೇಕು ಚೆನ್ನಾಗಿ ಅಂತ ಅಂದ್ಬಿಟ್ಟು, ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಅಂದ್ಬಿಟ್ಟು. ಹಾಂ, ಹೇಳಿದ್ರು ಯಾಕೆ ಈ ಥರ ಮಾಡಿದ್ರಿ ನೀವು? ಮಾಡ್ತೀನಿ ನಿಮ್ಗಿರಿ. ಬಿಸಿಲು ನಿನ್ಕೊಂಡು ಒಬ್ಬೊಬ್ಬನ ಪ್ರಾಣ ಬಗ್ಗಿಸ್ತೀನಿ, ಮಾಡ್ತೀನಿ, ಚರ್ಮ ಸುಲಿತೀನಿ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೂರಲ್ಲೂ ನಿಮ್ಮ ಸ್ಕೂಲಲ್ಲೂ ಇದೇ ಥರ ತರಲೆ ಮಕ್ಕಳಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.